ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಾ ನಿಖಿಲ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಮೂಲಂಗಿ ಸಾಂಬಾರ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಅದಕ್ಕೆ ಬೇಕಾಗಿರೋದು ನಾನೊಂದು ಚಿಕ್ಕದಾಗಿರೋದು 4 ಮೂಲಂಗಿ ಮತ್ತು ದೊಡ್ಡದಾಗಿರೋದು 2 ತೊಗೊಂಡಿದ್ದೀನಿ. 1/4 ಕಪ್ಪು ತೊಗರಿಬೇಳೆನ ನೀಟಾಗಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ನೀಟಾಗಿ ತೊಳೆದ್ಬಿಟ್ಟು ಒಂದು 2-3 ಸಲ ತೊಗೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ನೀರು ಬೇಯೋದಕ್ಕೆ ಹಾಕಿಟ್ಟಿದ್ದೀನಿ ಕುಕ್ಕರ್ಗೆ. ಸೊ ಇದಕ್ಕೆ ಒಂದು ಮಸಾಲ ರುಬ್ಕೋಬೇಕು. ಇದಕ್ಕೆ ಬೇಕಾಗಿರೋವಂಥದ್ದು ನೋಡಿ, 1 ಇಡಿ ಆಗೋಷ್ಟು ತೆಂಗಿನಕಾಯಿ ತುರಿ, ಒಂಚೂರು ಶುಂಠಿ, 1 ಇಡಿಯಷ್ಟು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ, 2 ಟೊಮೊಟೊ, ಕೊತ್ತಂಬರಿ, ಹುಣಸೆಹಣ್ಣು ಇಷ್ಟನ್ನು ಮಸಾಲ ರುಬ್ಕೋಬೇಕು. 2 ಈರುಳ್ಳಿ ಮೀಡಿಯಮ್ ಸೈಜ್ 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ರೀತಿ ಮೀಡಿಯಮ್ ಸೈಜ್ ಇರೋವಂಥದ್ದೇ ಟೊಮೊಟೊ ಕೂಡ 2, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ, ಸ್ವಲ್ಪ ಶುಂಠಿ. ಇದಕ್ಕೆ ನಾನು ಮಾಡ್ಕೊಂಡಿರೋಂತಹ ಬೇಳೆ ಸಾಂಬಾರು ಪೌಡ್ರನ್ನೇ ಯೂಸ್ ಮಾಡ್ತಾಯಿದ್ದೀನಿ, 2 ಸ್ಪೂನ್ ಆಗುವಷ್ಟು. ನೀವು ನಿಮ್ಮ ಮನೇಲಿ ಯಾವ ಬೇಳೆ ಸಾಂಬಾರು ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡಿ. ನೋಡಿ, ಇದು ಒಗ್ಗರಣೆ ಹಾಕೋದಕ್ಕೆ 2 ಒಣಮೆಣ್ಸಿನ್ಕಾಯಿ, ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಈರುಳ್ಳಿ ಮತ್ತು ಮೂಲಂಗಿ ಕಟ್ ಮಾಡ್ಕೊಂಡಿರೋದು. ನಾನು ಬೇಳೆ ಜೊತೆಗೆ ಮೂಲಂಗಿ ಬೇಯಿಸ್ಕೊಳ್ತಾ ಇಲ್ಲ. ಸೊ ಅದು ಬೇಯಿಸ್ಕೊಂಡ್ರೆ ತುಂಬ ಫುಲ್ ಬೆಂದೋಗ್ಬಿಡುತ್ತೆ. ನೋಡಿ, ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ ಹಾಕಬೇಕು. ಸಾಸಿವೆ ಜೀರಿಗೆ ಎಲ್ಲ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೋಬೇಕು. ಇದಕ್ಕೆ ಕರಿಬೇವು ಕೂಡ ಹಾಕಿ. ನನ್ನ ಹತ್ರ ಕರಿಬೇವು ಇರಲಿಲ್ಲ, ಸೊ ನಾನು ಹಾಕಿಲ್ಲ. ನೀವು ಕರಿಬೇವು ಕೂಡ ಹಾಕಿ, ಅದು ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನೆಲ್ಲ ನೀಟಾಗಿ ಮಸಾಲ ಎಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮೂಲಂಗಿ ಹಾಕಬೇಕು. ಮೂಲಂಗಿನ ಈ ಫ್ರೈಯಲ್ಲೇ ನಾವು ಒಂದು 3/4 ಭಾಗವಷ್ಟು ಬೇಯಿಸ್ಕೋಬೇಕು. ಅದು ಬೇಗ ಬೆಂದೋಗುತ್ತೆ ಎಳೆ ಮೂಲಂಗಿ ಆಗಿದ್ದರೆ. ಸೊ ಇದು ನಾನು ತೊಗೊಂಡಿರೋದು ಎಳೆ ಮೂಲಂಗಿನೇ, ನೀಟಾಗಿ ಬೆಂದೋಗುತ್ತೆ. ಒಂದು 10 ನಿಮಿಷ ಸಪ್ರೇಟಾಗಿ ಕ್ಲೋಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇಡಬೇಕು. ನೋಡಿ, ಮಸಾಲ ರುಬ್ಕೊಂಬಂದಾಗಿದೆ. ನಾನು ನೋಡಿ ಇಷ್ಟು ನುಣ್ಣಗೆ ರುಬ್ಕೋಬೇಕು. ನೋಡಿ, ಮೂಲಂಗಿ ಕೂಡ ಎಲ್ಲ ನೀಟಾಗಿ ಚೆನ್ನಾಗಿ ಫ್ರೈಯಲ್ಲೇ ಕೂಡ ಬೆಂದ್ಕೊಂಡಿದೆ. 3/4 ಭಾಗವಷ್ಟು ಬೆಂದಿದೆ. ನೋಡಿ, ಚೆನ್ನಾಗಿ ಬೆಂದಿದೆ. ಎಣ್ಣೆಯಲ್ಲೇ ಬೇಯಿಸ್ಕೊಳ್ಳಿ. ಅದು ಒಂದು 10 ನಿಮಿಷ ಬಿಟ್ಟರೆ ಸಾಕು, ಬೆಂದೋಗುತ್ತೆಲ್ಲ. ಈಗ ಮಸಾಲಾನ ಇದಕ್ಕೆ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲ ಚೆನ್ನಾಗಿ ಬೆಂದರೆ ಇಷ್ಟೇ, ಮೂಲಂಗಿ ಸಾಂಬಾರು ರೆಡಿ ಆಗುತ್ತೆ. ಇದು ಮೂಲಂಗಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ರೈಸ್ಗಾಗಲಿ ಮುದ್ದೆಗಾಗಲಿ ಚೆನ್ನಾಗಿರುತ್ತೆ. ಮಸಾಲ ಇಟ್ಬಿಟ್ಟು ಪ್ಲೇಟ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ನೋಡಿ ಎಷ್ಟು ನೀಟಾಗಿ ಎಲ್ಲ ಚೆನ್ನಾಗಿ ಬೆಂದೋಗಿದೆ. ಮೂಲಂಗಿ ಮಸಾಲ ಎಲ್ಲ ಚೆನ್ನಾಗಿ ಬೆಂದಿದೆ, ಘಮ ಬರ್ತಾಯಿದೆ ನೋಡಿ. ಈಗ ಮೂಲಂಗಿ ಇದು ತೊಗರಿಬೇಳೆ ಬೇಯಿಸ್ಕೊಂಡಿರೋದನ್ನ ಮಸ್ಕೊಂಡು ಇದು ಮಸಾಲ ಬೆಂದಿರೋದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ತೊಗರಿಬೇಳೆನ ಸಪ್ರೇಟಾಗಿ ಬೇಯಿಸ್ಕೊಳ್ಳಿ. ಮೂಲಂಗಿ ಜೊತೆ ಬೇಯಿಸ್ಕೊಂಡ್ರೆ ಅದು ಚೆನ್ನಾಗಿರಲ್ಲ. ಆಮೇಲೆ ಅದನ್ನು ನೀರಲ್ಲಿ ಬೇಯಿಸಿದ್ರು ಕೂಡ ತುಂಬ ಟೈಮ್ ತೊಗೊಳುತ್ತೆ. ಹಾಗಾಗಿ ಒಂದು 2 ವಿಷಲ್ ಬರೆಸ್ಕೊಂಡ್ರೆ ಸಾಕು. ನೋಡಿ, ಮೂಲಂಗಿ ಸಾಂಬಾರು ರೆಡಿಯಾಗಿದೆ. ಇಷ್ಟು ನಮಗೆ ಗಟ್ಟಿ ಬೇಡ ಅಂದರೆ ನಿಮಗೆ ನೀರು ಹಾಕ್ಕೊಡಿ. ಸ್ವಲ್ಪ ನೀರು ಹಾಕ್ಕೊಂಡು ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ಇಷ್ಟು ನೀರು ಸಾಕು. ಇದು ಕುದಿಯೋಷ್ಟೊತ್ತಿಗೆ ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಹಂಗಾಗಿ ಇಷ್ಟು ತೆಳು ಸಾಕು ಅನಿಸುತ್ತೆ. ಇದು ಅನ್ನಕ್ಕೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಕುದಿಸಿದ್ರೆ ಸಾಂಬಾರು ರೆಡಿಯಾಗೋಗುತ್ತೆ. ಬಿಸಿ ಬಿಸಿ ಮೂಲಂಗಿ ಬೇಳೆ ಸಾಂಬಾರು ಜೊತೆಗೆ ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಸ್ವಲ್ಪ ರೊಟ್ಟಿಗೂ ಕೂಡ ತಿನ್ಕೋಬೋದು, ಚಪಾತಿ ಅದೆಲ್ಲ ತಿನ್ಬೋದು, ಚೆನ್ನಾಗಿರುತ್ತೆ. ನಮಗಂತೂ ಇಷ್ಟ. ಸೊ ನೋಡಿ, ರೈಸ್ಗಂತೂ ಸೂಪರಾಗಿರುತ್ತೆ ಮತ್ತು ಮುದ್ದೆಗೆ. ಮೂಲಂಗಿ ಸಾಂಬಾರು ರೆಡಿಯಾಗಿದೆ ನೋಡಿ, ಚೆನ್ನಾಗಿ ಕುದ್ದಿದೆ. ಒಂದು 10 ನಿಮಿಷ ಆದಮೇಲೆ ನೋಡೋಕ್ಕೆ ಸಖತ್ತಾಗಿ ಕಾಣಿಸ್ತಾ ಇದೆ. ನಮಗೆ ಈ ಸಾಂಬಾರು ಟೇಸ್ಟ್ ತುಂಬ ಇಷ್ಟ ಆಗಿದೆ. ನೀವು ಒಂದು ಟೈಮ್ ಟ್ರೈ ಮಾಡಿ ನೋಡಿ ಮೂಲಂಗಿ ಸಾಂಬಾರು ಹೇಗಿದೆ ಅಂತ. ಚೆನ್ನಾಗಿ ಬಂದಿದೆ. ಇದನ್ನು ನೋಡಿ ಟ್ರೈ ಮಾಡಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.